ನಮಸ್ತೆ. 5/7/2026 ಭಾನುವಾರ. ಇವತ್ತಿನ ದಿನದಲ್ಲಿ ವಿಶೇಷ 5:58ಕ್ಕೆ ಸೂರ್ಯೋದಯ. ಇವತ್ತು ಪಂಚಮಿ ಅನ್ನುವ 5ನೇ ತಿಥಿ. ಪಂಚಮಿ ಮಧ್ಯಾಹ್ನ 1:30ವರೆಗಿದೆ. ಇವತ್ತಿನ ನಕ್ಷತ್ರ ಶತಭಿಷ. ಶತಭಿಷ ನಕ್ಷತ್ರ ಮಧ್ಯಾಹ್ನ 3:12ವರೆಗಿದೆ. ಸ್ವಲ್ಪ ಆರೋಗ್ಯಗಳು ಮಾತ್ರ ಈ ಶತಭಿಷ ನಕ್ಷತ್ರದವರು ನೋಡ್ಕೋಬೇಕು, ಅದರಲ್ಲೂ ಕುಂಭರಾಶಿಯವರು. ಆ ನಂತರ ಬರೋದು ಪೂರ್ವ ಭಾದ್ರಪದ ನಕ್ಷತ್ರ. ಅಂದರೆ ಇದರಲ್ಲಿ ನಕ್ಷತ್ರ ಶತಭಿಷ ಮುಗಿದ ನಂತರ ಬರುತ್ತದೆ, 3:12 ಮೇಲೆ. ಪೂರ್ವ ಭಾದ್ರ ಬಂದರೆ ಕಾರ್ಯನಾಶ ಅಂತ ಇರೋದರಿಂದ ಕಾರ್ಯನಾಶ ಅಂತ ಬರುತ್ತದೆ. ಕೆಲವು ನಕ್ಷತ್ರಗಳು ಮಾತ್ರವೇ ಕಾರ್ಯನಾಶ ಅಂತ ಬರೋದು, ಅದು ಬೇರೆ ನಕ್ಷತ್ರವಲ್ಲ. ನಕ್ಷತ್ರ ವಾರ ತಿಥಿಗಳೆಲ್ಲ ಕೂಡಿದರೆ ಏನಾಗುತ್ತದೆ ಅಂತ ನೋಡುತ್ತೀವಿ. ಹಾಗಾಗಿ ಪೂರ್ವಭಾದ್ರ ನಕ್ಷತ್ರದಲ್ಲಿ ಮುಹೂರ್ತ ಕಾರ್ಯಗಳಿಲ್ಲ. ಇವತ್ತು ಶತಭಿಷ ನಕ್ಷತ್ರ ದಿನದಲ್ಲಿ ಎಲ್ಲಿವರೆಗೆ ಇರುತ್ತೆ ಅಂತಂದರೆ 3:12ವರೆಗೂ. ಆದ್ದರಿಂದಾಗಿ ಆ ಸಮಯದಲ್ಲಿ ಸ್ವಲ್ಪ ಕಾರ್ಯಗಳು ಮಾಡ್ಬೋದು, ಆಮೇಲೆ ಬರುವಂಥದ್ದು ಕಾರ್ಯನಾಶ. ಆದ್ದರಿಂದ ಶುಭವಾಗಿಲ್ಲ ಅಂತ ಇದನ್ನು ತಿಳ್ಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡ್ಬೋದು. ಇವತ್ತಿನ 100% ಶುಭ ಸಮಯವಾಗಿರೋದು 5:58ರಿಂದ 12:22, ಮಧ್ಯಾಹ್ನ 2:03 3:10, ಸಂಜೆ 6:52ರಿಂದ ರಾತ್ರಿ 9:39, ಅದೇ ಥರ ರಾತ್ರಿ 11:03 ಶುಭವಾಗಿದೆ. ಇದರಲ್ಲಿ 100% ಅಶುಭ ಸಮಯ ಅಂತಂದಾಗ 12:24ರಿಂದ 2:1 ಇದು ಯಮಕಂಡ ಕಾಲ. ಆದರೆ ಇದರಲ್ಲಿ ಕೆಲವು ಇನ್ನೂ ಅದಕ್ಕಿಂತ ಜಾಸ್ತಿ ತೊಂದರೆ ಕೊಡುವಂಥದ್ದು ಏನು ಅಂದರೆ ಮೃತ್ಯು. 3:12 ಮಧ್ಯಾಹ್ನದಿಂದ 5:22ವರೆಗಿದೆ. ಅದೇ ಥರ ರಾಹುಕಾಲ ಇರೋದು ಸಂಜೆ 5:04ರಿಂದ 6:50ವರೆಗಿದೆ. ರಾತ್ರಿಯಲ್ಲಿ ಬರೋದು ಚೋರಕಾಲ ಅಂತೆ, ಅದು ಅಷ್ಟೊಂದು ಎಫೆಕ್ಟ್ ಕೊಡಲ್ಲ. ತಿಳಿದು ನಿಮ್ಮ ಕಾರ್ಯಗಳಲ್ಲಿ ಮುಂದುವರಿಸೋದು ಅಥವಾ ಬೇಡ ಅನ್ನೋದನ್ನು ತೀರ್ಮಾನ ಮಾಡ್ಕೊಳ್ಳಿ. ಮುಂದಿನ ಸಂಚಿಕೆ ನೋಡೋಣ. ಧನ್ಯವಾದಗಳು.